ಎಂಟು ಮಠ ಎಂಟು ದಿಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಪ್ರೊಫೆಸರ್ ಶ್ರೀಪತಿ ತಂತ್ರಿ, ಸಂತೋಷ್ ಗುರೂಜಿ, ಹರಿದಾಸ್ ಭಟ್ ಮತ್ತು ಈಶ ವಿಠಲದಾಸ ಶ್ರೀಗಳು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ನಾನು ಚರ್ಚೆ ಮುಂದುವರಿಸ್ತಾ ಇದ್ದೀನಿ ಪ್ರೊಫೆಸರ್ ಶ್ರೀಪತಿ ತಂತ್ರಿ ಅವ್ರ ಜೊತೆಗೆ. ಸರ್, ಇಷ್ಟೊಂದೆಲ್ಲ ಈ ಗೊಂದಲಗಳು, ಈ ಗೌಜು, ಈ ಗಲೀಜು, ಇದನ್ನು ತೊಳೆಯುವಂಥ ಒಂದು ಪ್ರಯತ್ನವನ್ನು ವಯಸ್ಸಾಗಿರುವಂಥವ್ರು ಮಾಡ್ತಾ ಇದ್ದಾರೆ. ಪೇಜಾವರ ಶ್ರೀಗಳು ಅವ್ರು ಹೆಂಗೆ ಗೊತ್ತಾ, ಇವ್ರು ಏನೇ ಮಾಡಲಿ ಅವ್ರ ಪಾಪ ಎಲ್ಲೋ ನಿಂತ್ಕೊಂಡು ಒಂದು ಉತ್ತರ ಕೊಡಬೇಕು. ಇಲ್ಲ, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಅದನ್ನೆಲ್ಲ ಸರಿಪಡಿಸ್ತೇವೆ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಅಂದರೆ ಒಟ್ಟಾರೆಯಾಗಿ ಏನಂದ್ರೆ ಈ ವೃದ್ಧರ ಜೀವ ತಿನ್ನುವಂಥ ಕೆಲಸ ಕಾರ್ಯಗಳು ನಿರಂತರವಾಗಿ ಆಗ್ತಾ ಇದೆ ಅಂತ ಒಪ್ತಿರ ತಾವು? ಒಂದು ರೀತಿ ಪೇಜಾವರ ಶ್ರೀಗಳನ್ನು ನೋಡಿದರೆ ಮಹಾಭಾರತದ ಭೀಷ್ಮನ ಪ್ರಯತ್ನದ ಹಾಗೆ ಕಾಣ್ತಾ ಇದೆ. ಸರಿಯಾಗಿ ಹೇಳಿದ್ರಿ ನೀವು. 93 ವರ್ಷ ನಮ್ಮ ಲೆಕ್ಕಾಚಾರದಲ್ಲಿ ಭೀಷ್ಮ ಬದುಕಿದ್ದ. 93ನೇ ವರ್ಷದಲ್ಲಿ ಯುದ್ಧಕ್ಕೆ ಸೇನಾಧಿಪತ್ಯವನ್ನು ತಗೊಂಡ ಆತ. ಯಾಕೆ ತಗೊಂಡ ಅಂತಂದರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ, ಅದು ಉಗ್ರವಾಗಿ ಪರಿಣಾಮ ಒಬ್ಬರನ್ನೊಬ್ಬರು ಕೊಲ್ಲದ ಹಾಗೆ ತಡೀಲಿಕ್ಕೋಸ್ಕರ ಕರ್ಣನಂಥವ್ರು ಬಂದು ಸರ್ವನಾಶದ ಕಡೆಗೆ ಯುದ್ಧವನ್ನು ಕೊಂಡೊಯ್ಯಬಾರ್ದು ಅಂತ ಆ ದೃಷ್ಟಿಯಿಂದ. ಅದೇ ರೀತಿಯಲ್ಲಿ ಪ್ರಾಯಶಃ ನನಗೆ ಕಾಣುತ್ತೆ ಪೇಜಾವರ ಶ್ರೀಗಳದ್ದು ಪ್ರಯತ್ನ. ಈ ಪ್ರಯತ್ನದಲ್ಲೂ ಅವರು ಸಫಲರಾಗ್ತಾರೆ ಅಂತನ್ನುವಂಥದ್ದು ನನಗೆ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ನಂಬಿಕೆ ಇಲ್ಲ ತಮಗೆ ಹಾಗಾದರೆ? ಹೌದು, ಆದರೂ ಅವರು ಪ್ರಯತ್ನವನ್ನು ಮುಂದುವರಿಸ್ತಾರೆ. ಆದರೆ ಈ 8 ಜನರು ಒಟ್ಟಾಗಬೇಕಾದ್ರೆ ಇವರು ತಮ್ಮನ್ನು ತಾವೇ ಆತ್ಮನಿರೀಕ್ಷೆ ಮಾಡಿಕೊಳ್ಬೇಕು. ನಾನು ಯಾರು ಅಂತನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬನಿಗೂ ಇರಬೇಕು. ಆ ಪ್ರಜ್ಞೆ ಬೇಕು. ನಾನು ಯಾರು, ನನ್ನ ಕರ್ತವ್ಯ ಏನು, ನಾನು ಯಾವುದಕ್ಕೋಸ್ಕರ ಈ ಪೀಠದಲ್ಲಿದ್ದೇನೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಆತ್ಮವಿಮರ್ಶೆ ಮಾಡಿಕೊಂಡು ಆ ಆತ್ಮ ಜಾಗೃತಿಯೂ ಇರಬೇಕಲ್ಲಿ ಸದಾ. ಆ ರೀತಿಯಲ್ಲಿ ಮುಂದುವರೆದರೆ ಅದು ಅವರು ಸಮಾಜದ ಗೌರವವನ್ನು ತಗೊಳ್ತಾರೆ, ಸಮಾಜದ ಗೇಲಿಗೆ ಕಾರಣರಾಗೋದಿಲ್ಲ ಅವರು. ಅದಿಲ್ಲ ಅಂತಂದರೆ ಇವತ್ತಿಗೆ ದುರಂತ ಏನಾಗಿದೆ ಅಂತಂದರೆ ನಮ್ಮಂಥ ಸಾಮಾನ್ಯ ಜನರು ಯತಿಗಳಿಂದ ಮಾರ್ಗದರ್ಶನವನ್ನು ಪಡೆಯುವುದರ ಬದಲು, ನಾವು ಅವರಿಂದ ಬುದ್ಧಿವಾದವನ್ನು ಪಡೆದುಕೊಳ್ಳುವುದರ ಬದಲು ಅದಕ್ಕೆ ವ್ಯತಿರಿಕ್ತವಾಗಿ ಅವರನ್ನು ತಿದ್ದುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕುವಂಥ ಒಂದು ಸ್ಥಿತಿಗೆ ನಾವು ಇವತ್ತಿಗೆ ಈ ಅತ್ಯಂತ ಸಾಂಪ್ರದಾಯಿಕವಾದಂಥದ್ದು ಒಂದು ಭಾರತದ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ಆಧ್ಯಾತ್ಮಿಕ ಕೇಂದ್ರದಲ್ಲಿ ಇದು ಇವತ್ತಿಗೆ ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಬೇರೆ ಯಾರೂ ಮತ್ತೊಬ್ಬರು ಇವರನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಪ್ರತ್ಯಕ್ಷದರ್ಶಿ ಪರ್ಯಾಯದ ಸಂದರ್ಭದಲ್ಲಿ ಸದಾನಂದ ಗೌಡರು ಬಂದು ಇವರು ಎಲ್ರಿಗೂ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಮುಖ್ಯಮಂತ್ರಿಗಳು ದಯವಿಟ್ಟು ನೀವು 8 ಜನರಿಗೂ ಒಟ್ಟಾಗಿ ಪರ್ಯಾಯ ನಡೆಸಿ, ಪುತ್ತಿಗೆ ಶ್ರೀಗಳವರನ್ನು ಕರೆದುಕೊಳ್ಳಿ, ಒಟ್ಟಿಗೆ ನಡೆಸಿ ಅಂತ ಹೇಳಿದರೂ ಕೂಡ ಅವರಿಗೂ ಕೊಟ್ಟಂಥ ಉದ್ದಟತನದ ಉತ್ತರ ಈಗಿನ ಈ ಪರ್ಯಾಯದ ಶ್ರೀಗಳವ್ರದ್ದು ಏನು ಅಂತಂದರೆ, ನಿಮ್ಮ ರಾಜಕೀಯ ಬೇರೆ, ಧರ್ಮಕ್ಷೇತ್ರ ಬೇರೆ, ಇದಕ್ಕೆ ನೀವು ಪ್ರವೇಶ ಮಾಡಬಾರದು, ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಉದ್ದಟತನದ ಒಂದು ಉತ್ತರವನ್ನು ಕೊಟ್ಟ ವ್ಯಕ್ತಿತ್ವದಿಂದ ನೀವು ಒಟ್ಟಾಗುವಂಥ ವ್ಯವಸ್ಥೆಯನ್ನು ಒಂದು ಪ್ರಮೇಯವೇ ಇಲ್ಲಿ ಒದಗಿ ಬರೋದಿಲ್ಲ. ಯಾಕೆಂತಂದರೆ ಇದು ಈಗ ಒಂದು ನಡೆದಂಥ ಒಂದು ಘಟನೆ, ಇದು ಒಂದು ಐಸೋಲೇಟೆಡ್ ಆಗಿ ನಾವು ನೋಡಲಿಕ್ಕಾಗೋದಿಲ್ಲ. ಇಡೀ ಒಂದು ಕಳೆದ 6-7 ತಿಂಗಳಲ್ಲಿ ಪ್ರತಿಯೊಬ್ಬ ಯತಿಯನ್ನು ಮನಸ್ಸನ್ನೂ ನೋಯಿಸಿದ್ದಾರೆ ಇವರು. ಅದನ್ನೆಲ್ಲ ನಾನು ಬಿಚ್ಚಿ ಹೇಳೋದಿಲ್ಲ. ಕಾಣೀರು ಶ್ರೀಗಳಿಗೂ ನೋಯುವ ಹಾಗೆ ಮಾಡಿದ್ದಾರೆ ಇವರು. ಅದಮಾರು ಶ್ರೀಗಳಿಗೂ ಮಾಡಿದ್ದಾರೆ. ಅದೆಲ್ಲವೂ ನಮಗೆ ಉಡುಪಿಯಲ್ಲಿದ್ದವರಿಗೆ ನಮ್ಗೆ ಗೊತ್ತುಂಟು. ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಇದಲ್ಲ, ಒಂದು ಶಿಷ್ಟಾಚಾರ ಮೊದಲು 800 ವರ್ಷಗಳಲ್ಲಿ ಹಾಕಿಕೊಟ್ಟಂಥ ಒಂದು ಶಿಷ್ಟಾಚಾರ, ಪಾರಸ್ಪರಿಕವಾದಂತಹ ಒಂದು ಸಂಬಂಧ ಮತ್ತು ಕರ್ತವ್ಯಗಳು, ಇದನ್ನೆಲ್ಲ ಒಟ್ಟಾಗಿ ಇಟ್ಟುಕೊಂಡು ನಡೆಸ್ಕೊಂಡು ಹೋದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಅಂಥದ್ದು ನಡೆದುಕೊಂಡು ಬಂದಿದೆ. ಭಿನ್ನಾಭಿಪ್ರಾಯಗಳು ಹಿಂದಿನ ಯತಿಗಳಲ್ಲಿಯೂ ಇತ್ತು. ಆದರೂ ಕೂಡ ಬಹಿರಂಗವಾಗಿ ಸಾರ್ವಜನಿಕವಾದಂಥ ಇಂಥ ಕೃಷ್ಣದೇವರ ಪೂಜೆ ಮತ್ತು ಅಲ್ಲಿ ಆಗುವಂಥ ಆಚರಣೆಗಳು, ಇದಕ್ಕಾಗುವಾಗ ಶಿಷ್ಟಾಚಾರವನ್ನು ಅವರು ಉಲ್ಲಂಘಿಸಿಲ್ಲ. ಈಗ ನಾವು ಏನು ಕಾಣ್ತಾ ಇದ್ದೇವೆ, ಶಿಷ್ಟಾಚಾರವನ್ನು ಉಲ್ಲಂಘಿಸಿದ್ದು. ಈಗ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಶಿರೂರು ಶ್ರೀಗಳು ದ್ವಂದ್ವ ಮಠದ ಯತಿಗಳವರು. ದ್ವಂದ್ವ ಮಠ ಅಂತಂದರೆ ಒಂದು ಪರ್ಯಾಯದಲ್ಲಿ ಅವರ ದ್ವಂದ್ವ ಮಠ ಅಂತಂದರೆ ಅದು ಒಟ್ಟೊಟ್ಟಿಗೆ ನಡೆಸಿಕೊಂಡು ಹೋಗುವಂಥದ್ದು. ಅವರಿಗೆ ಗೌರವವನ್ನು ಕೊಡಬೇಕಾಗತ್ತೆ. ಅದನ್ನು ಕೊಡದೇ ಇದ್ದದ್ದು ಇದು ದೊಡ್ಡ ತಪ್ಪು, ಇದು ದೊಡ್ಡ ಉಲ್ಲಂಘನೆ. ಇದು ಅದಕ್ಕೆ ಪ್ರತಿಕ್ರಿಯೆಯನ್ನು ಪುತ್ತಿಗೆ ಶ್ರೀಗಳಂಥವರು ಭಾಳ ಸೌಮ್ಯವಾಗಿ ತೋರಿಸ್ತಾರೆ. ಒಂದು ಯತಿಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಅವರು ತೋರಿಸ್ತಾರೆ. ಆದರೆ ದುರದೃಷ್ಟದಿಂದ ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ಇವರಲ್ಲಿ ಕಾಣಲಿಲ್ಲ. ಯಾರು ಅಲ್ಲ, ಹೀಗೆ 5 ಬೆರಳು ಭಾಳ ಸ್ಪಷ್ಟವಾಗಿ ಹೇಳಿದರು, ಭಾಳ ಚೆನ್ನಾಗಿ ಹೇಳಿದ್ರು. 5 ಬೆರಳು ಒಂದೇ ರೀತಿಯಾಗಿರೋದಿಲ್ಲ. ಪುತ್ತಿಗೆ ಶ್ರೀಗಳು ಸ್ವಲ್ಪ ಸೌಮ್ಯ ಸ್ವಭಾವ ಜಾಸ್ತಿ. ಆದರೆ ಇವರು ಸಹಿಸುವಷ್ಟು ಸಹಿಸಿ
ಕಡೆಗೆ ನನ್ನ ಕೈನಲ್ಲಿ ಸಾಧ್ಯವಿಲ್ಲ, ನಾನು ತೋರಿಸೇ ಬಿಡ್ತೇನೆ ನಾನು ಏನು ಇಷ್ಟು ವರ್ಷದಿಂದ ನೋಡಿದ್ದೇನೆ ಇಲ್ಲವಾ ಅಂತ. ಅದು ಅಲ್ಲದೆ 3 ಪರ್ಯಾಯಗಳನ್ನು ಮಾಡಿದಂಥವ್ರು ಯಾರು, ಶಿರೂರು ಸ್ವಾಮಿಗಳು. ಇವರು ಹೇಳಿದ ಹಾಗೆ ಬೇರೆ ಮಠದವರು ಇನ್ನೊಂದು ಮಠವನ್ನು ಪರಸ್ಪರವಾಗಿ ಗೌರವ ಕೊಡದೇ ಇದ್ದಾಗ ಎಲ್ಲರಿಗೂ ಸಹ ಬೇಸರ ಆಗೇ ಆಗುತ್ತೆ. ಆದರೆ ಈಗಿರ್ತಕ್ಕಂಥ ಸೋದೆ, ನಾನು ಈ ಒಂದು ಮಾತು ಹೇಳ್ತೇನೆ, ಯತಿಗಳ ಧರ್ಮವನ್ನು ಭಾಗವತದಲ್ಲಿ ಮುಖ್ಯವಾಗಿ ಹೇಳೋದಂದರೆ ಯತಿಗಳ ಮನೋಭಾವ ಹೇಗಿರಬೇಕು ಅಂದರೆ ಟೊಳ್ಳು ಬಾವಿಗೆ ಕಲ್ಲೆಸಿದ್ರೆ ಹಾಗೆ ಶಬ್ದ ಬರಲ್ವೋ ಹಾಗಿರಬೇಕು ಅಂತ. ಅಂದರೆ ಸಹನೆ ಅನ್ನೋದು ಯತಿಗಳ ಮುಖ್ಯ ಧರ್ಮ. ಹೌದು, ಇವತ್ತು ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಪುತ್ಯಸ್ವಾಮಿಗಳು ಹೇಗೆ ಸಹಿಸಿಕೊಂಡ್ರು ಆ ಸಹನೆ ಯತಿಗಳ ಧರ್ಮ. ಎಸ್ ಸರ್, ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಬಹುಶಃ ಸಂತೋಷ್ ಗುರೂಜಿ ಅವರು ಹೇಳಿದಂಥ ಮಾತಲ್ಲಿ ಅದರಲ್ಲೇ ಒಂದು ಉತ್ತರ ಇದೆ. ಯಾಕಂದರೆ 5 ಬೆರಳುಗಳು ಒಂದೇ ಸಮ ಇಲ್ಲ ಅಂತ. ಆದರೆ ಹಿಡಿಯುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನೆರವಿಗೆ ಬರ್ತವೆ ಅಂತ. ಸೊ ಅಷ್ಟಮಠಗಳಲ್ಲಿ ಸಾಕಷ್ಟು ಗೊಂದಲಗಳಿದ್ರು ಅಂದರೆ ಈ ಧರ್ಮವನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ಈ ಸಂಪ್ರದಾಯವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಒಂದಾಗಬೇಕಾಗಿತ್ತು. ದುರದೃಷ್ಟಕರ ಸಂಗತಿ ಅಂದರೆ ಅದಾಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಕೊನೆಯದಾಗಿ ಇವರ ಒಪಿನಿಯನ್ ಏನು ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.